ಒಬ್ಬ ಹೆಸರಾಂತ ಡೈರೆಕ್ಟರ್, ಅದರಲ್ಲೂ ತಾನು ಮಾಡಿರೋ ಸಿನಿಮಾಗಳಿಂದ ಅಪ್ರಿಷಿಯೇಷನ್ನ ಪಡೆದುಕೊಂಡಿರುವಂಥ ಡೈರೆಕ್ಟರ್. ಈ ರೀತಿ ಹೆಸರು ಮಾಡಿರೋ ಡೈರೆಕ್ಟರ್ ಹಾಗೆ ಒಬ್ಬ ಟ್ಯಾಲೆಂಟೆಡ್ ಆ್ಯಕ್ಟರ್ ಜೊತೆ ಬರ್ತಿರೋ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿನೇ ಇತ್ತು. ಆದರೆ ರೆಟ್ರೋ ಇದು ಕಾರ್ತಿಕ್ ಸುಬ್ರಾಜ್ ಅವರು ಡೈರೆಕ್ಟ್ ಮಾಡಿ ಸೂರ್ಯ ಹಾಗೆ ಪೂಜಾ ಹೆಗಡೆ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಇಲ್ಲಿನ ಮುಖ್ಯ ಪಾತ್ರದ ಹೆಸರು ಪಾರಿ. ಇವನು ಅವನ ಅಪ್ಪನ ಜೊತೆ ಸೇರಿ ಕೆಲವೊಂದು ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಆ್ಯಂಡ್ ಆ ಗ್ಯಾಪ್ನಲ್ಲಿ ಅವನಿಗೆ ಒಂದು ಹುಡುಗಿ ಮೇಲೆ ಲವ್ ಆಗುತ್ತೆ. ಆ್ಯಂಡ್ ಅವನು ಮುಂದೆ ಪ್ರೀತಿಗೋಸ್ಕರ ಅವನು ಈಗ ಮಾಡುತ್ತಿರೋ ಎಲ್ಲ ಕೆಲಸಗಳನ್ನು ಬಿಡೋಕ್ಕೆ ಡಿಸೈಡ್ ಮಾಡ್ತಾನೆ. ಆ್ಯಂಡ್ ಅದು ಸಾಧ್ಯವಾಗುತ್ತಾ? ಆ್ಯಂಡ್ ಈ ಪ್ರೋಸೆಸ್ನಲ್ಲಿ ಅವನಿಗೆ ಎದುರಾದ ಚಾಲೆಂಜಸ್ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಇದರ ಫಸ್ಟ್ ಹಾಫ್. ತುಂಬ ಎಂಗೇಜಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ರು. ಆ್ಯಂಡ್ ಅದು ಮುಗಿಯೋದು ಗೊತ್ತಾಗೋದಿಲ್ಲ, ಅಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಇದರ ಫಸ್ಟ್ ಹಾಫ್. ಆ್ಯಂಡ್ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಒಂದು ಸಿಂಗಲ್ ಟೇಕ್ ಸೀನ್ ಇದೆ, ಅದಂತೂ ಅಲ್ಟಿಮೇಟ್ ಅಂತೀನಿ. ಆ ಸೀನ್ನಲ್ಲಿ ಸಿನಿಮಾದ ಹೋಲ್ ಟೀಮ್ ಹಾಕಿರೋ ಎಫೆಕ್ಟ್ ಏನು ಅಂತ ಎದ್ದು ಕಾಣುತ್ತೆ. ಹಾಗೆ ಸಿನಿಮಾದಲ್ಲಿ ಲವ್ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಹಾಗೆ ಸಿನಿಮಾದಲ್ಲಿ ಇರೋ ಎಮೋಷನ್ ಕೂಡ ಕನೆಕ್ಟ್ ಆಗೋ ರೀತಿಯೇ ಇದೆ, ಅದು ಕನೆಕ್ಟ್ ಆಗುತ್ತೆ ಕೂಡ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಅವರು ಎತ್ತಿರೋ ಟಾಪಿಕ್ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತೀನಿ. ಹಾಗೆ ಸಿನಿಮಾದಲ್ಲಿ ಇರೋವಂಥ ಆ್ಯಕ್ಷನ್ ಸೀನ್ಸ್ಗಳು ಕೆಲವೊಂದು ಕಡೆ ವರ್ಕ್ ಆಗುತ್ತೆ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಕೆಲವೊಂದು ಕಡೆ ಒಳ್ಳೆ ಮೂಮೆಂಟ್ ಕೂಡ ಇದ್ದಾವೆ, ಅದು ಲಿಟ್ರಲಿ ಸಖತ್ತಾಗಿತ್ತು. ಇನ್ನು ಸಿನಿಮಾದಲ್ಲಿ ಇರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಸಖತ್ ಎಂಜಾಯ್ ಮಾಡ್ತೀರಾ. ಇನ್ನು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ಸಿನಿಮಾದಲ್ಲಿ BGMs ಮಾತ್ರ ಯೂನಿಕ್ ಫೀಲ್ ಕೊಡುತ್ತೆ, ಅಷ್ಟೇ ಸ್ಟನ್ನಿಂಗ್ ಆಗಿರುತ್ತೆ ಕೂಡ. ಇನ್ನು ಸಿನಿಮಾಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಇದರ BGMs. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಯೂಸ್ ಮಾಡಿರೋ ಕಲರ್ ಗ್ರೇಡಿಂಗ್ ಕೂಡ ಯೂನಿಕ್ ಆಗಿತ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟವಾಗಿದ್ದು ಇದರ ಸೆಕೆಂಡ್ ಹಾಫ್. ಲಿಟ್ರಲಿ ಕನೆಕ್ಟ್ ಆಗಿಲ್ಲ ಅಂತೀನಿ ಗುರು. ಸಿನಿಮಾದ ಫಸ್ಟ್ ಹಾಫ್ನ ಆ ರೀತಿ ಪ್ರಾಪರಾಗಿ ಸೆಟ್ ಮಾಡಿಕೊಂಡು ಸೆಕೆಂಡ್ ಹಾಫ್ ಅಂತೂ ಎಲ್ಲ ತಲೆ ಕೆಳಗೆ ಮಾಡಾಕಿದ್ರು ಅಂತೀನಿ. ಫಸ್ಟ್ ಹಾಫ್ ಇದ್ದ ರೇಂಜ್ನ ನೋಡಿ ಸೆಕೆಂಡ್ ಹಾಫ್ ಕೂಡ ಇನ್ನೂ ಹೈ ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಇದು ಇಲ್ಲಿ ಆಗಿಲ್ಲ. ಇನ್ನು ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದು ಬಿಟ್ಟರೆ ಸೆಕೆಂಡ್ ಹಾಫ್ನಲ್ಲಿ ಏನು ವರ್ಕ್ ಆಗಿಲ್ಲ ಅಂತೀನಿ. ಇನ್ನು ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಸೂರ್ಯ ಅವರ ಲುಕ್ ಆ್ಯಂಡ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಲಿಟ್ರಲಿ ಚೆನ್ನಾಗಿತ್ತು ಅಂತೀನಿ. ಹಾಗೆ ಪೂಜಾ ಹೆಗಡೆ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಅಂತೀನಿ. ಇನ್ನು ರಿಮೈನಿಂಗ್ ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ಡೀಸೆಂಟ್ ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಎಬೋ ಆ್ಯಾವ್ರೇಜ್ ಮೂವಿ ಅಂತೀನಿ. ನೀವೇನಾದರೂ ಕಾರ್ತಿಕ್ ಸುಬ್ರಾಜ್ ಅವರ ಹಳೆಯ ಸಿನಿಮಾಗಳ ರೀತಿಯೇ ಈ ಸಿನಿಮಾನೂ ಕೂಡ ಇರುತ್ತೆ ಅಂದ್ಕೊಂಡು ಸಿನಿಮಾ ನೋಡಿದ್ರೆ ನಿಮಗೆ ಡಿಸಪಾಯಿಂಟ್ ಮಾಡುತ್ತೆ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.